ಇದು ರಾಮ್ ಮಾತಾಡ್ತಿರೋದು. ನಾನು ನನ್ನ ಹೊಸ ಚಾನಲ್ಗೋಸ್ಕರ ನಿಮಗೋಸ್ಕರ ಎಲ್ಲರಿಗೂ ವೆಲ್ಕಮ್ ಮಾಡ್ತೇನೆ. ನಾನು ಮೂಲತಃ ಮಂಗಳೂರು ಹಾಗೂ ಕರ್ನಾಟಕ ಪ್ಲೇಸಿಂದ ನಾನು ಕರೆಂಟ್ಲಿ ನಾನು ಐರ್ಲೆಂಡಲ್ಲಿ ಬಂದು ನನ್ನ ವೃತ್ತಿ ಜೀವನ ಆರಂಭಿಸಿದ್ದೇನೆ. ಸೊ ನಾನು ಇಲ್ಲಿ ಮಾತಾಡುವಾಗ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಇದು ನನ್ನ ಫಸ್ಟ್ ವೀಡಿಯೋ, ಫಸ್ಟ್ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಾನು ಈ ಚಾನಲಲ್ಲಿ ನಿಮಗೆ ಹೆಚ್ಚಾದ ಮಾಹಿತಿಗಳ ಬಗ್ಗೆ, ಅಂದರೆ ನನ್ನ ವೃತ್ತಿ ಜೀವನ, ನಾನು ಹೇಗೆ ಬಂದೆ ಐರ್ಲ್ಯಾಂಡಿಗೆ ಹಾಗೂ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಎಂದು ನಾನು ಹೇಳಿ ಇಚ್ಛೆಪಡ್ತೇನೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ನರ್ಸ್ ಆಗಿ ಬಂದೆ, ಅಂದರೆ ನಾನು ನರ್ಸಿಂಗ್ ವೃತ್ತಿ ಜೀವನ ನಂದು. ಸೊ ಇಲ್ಲಿ ನನಗೆ ರೀಸೆಂಟಾಗಿ ನನಗೆ ಜಾಬ್ ಆಫರ್ ಸೆಲೆಕ್ಟ್ ಆಗಿತ್ತು ಮ್ಯಾಂಗ್ಳೂರಿಂದ. ಸೊ ಅದರಿಂದ ನಾನು ಎಲ್ಲ ಪ್ರೊಸೆಸ್ ಮುಗಿಸ್ಕೊಂಡು ನಾನು ಇಲ್ಲಿ ಐರ್ಲ್ಯಾಂಡಿಗೆ ಬಂದು ಒಂದು 2 ಮಂತ್ಸ್ ಆಯಿತು. ಇತ್ತೀಚೆಗೆ ನನಗೆ ಇಲ್ಲಿಂದ ನರ್ಸಿಂಗ್ ಪಿನ್ ಬೇರೆ ಸಿಕ್ಕಿತ್ತು. ಸೊ ಈ ಖುಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಈ ಸಣ್ಣದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಆರಂಭಿಸಿದ್ದೇನೆ. ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಹಾಗೂ ಫಾಲೋ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಈ ಚಾನಲ್ ಮಾಡೋ ಉದ್ದೇಶ ಏನಂದರೆ, ಫಸ್ಟ್ ಆಫ್ ಆಲ್ ತುಂಬ ಜನಗಳಿಗೆ, ಕರ್ನಾಟಕದ ಜನರಿಗೆ, ಅಂದರೆ ಎಸ್ಪೆಷಲಿ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಹೆಲ್ತ್ ಕೇರ್ ಫೀಲ್ಡಲ್ಲಿರೋ ಎಲ್ಲ ನರ್ಸ್ಗಳಾಗಲಿ, ಡಾಕ್ಟರ್ಸ್ ಆಗಲಿ ಅಥವಾ ಕೆಲವು ಟೆಕ್ನಿಷಿಯನ್ ಆಗಲಿ, ಅವರಿಗೆ ಔಟ್ಸೈಡ್ ಹೋಗ್ಬೇಕಂತ ಆಸೆ ಇರುತ್ತೆ. ಬಟ್ ಅವರಿಗೆ ಕರೆಕ್ಟಾದ ಮಾಹಿತಿ ಇರೋಲ್ಲ, ಕರೆಕ್ಟಾದ ಪ್ರೊಸೆಸ್ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, ಏನೆಲ್ಲ ಪ್ರೊಸೆಸ್ ಮಾಡಬೇಕು, ಅಂದರೆ ಕೆಲವು GCC ಕಂಟ್ರಿಗಳಿಗೆ ಏನೆಲ್ಲ ಪ್ರೊಸೆಸ್ ಮಾಡಬೇಕು ಅಥವಾ ಯುರೋಪ್ ಕಂಟ್ರಿಗಳಿಗೆ ಏನೆಲ್ಲ ಪ್ರೊಸೆಸ್ ಮಾಡಬೇಕು ಅಂತ ಈ ಚಾನಲ್ನಲ್ಲಿ ನಾನು ಶೇರ್ ಮಾಡಿಕೊಳ್ಳಲು ತುಂಬ ಇಷ್ಟಪಡ್ತೇನೆ. ಅದರಂತೆ ನಾನು ಕರ್ನಾಟಕದ ಮ್ಯಾಂಗ್ಳೂರಲ್ಲಿ ನನ್ನ ನರ್ಸಿಂಗ್ ನಾನು ವೆಲ್ನಾಗ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ 3.5 ವರ್ಷಗಳ ಕಾಲ ನರ್ಸಿಂಗ್ ಮುಗಿಸಿದೆ. ಅದಾದ ನಂತರ ನಾನು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಬ್ಯಾಂಗ್ಳೂರಲ್ಲಿ ಮಾಡಿದೆ. ಅದಾದ ನಂತರ ನಾನು 3.5 ವರ್ಷ ನಾನು AG ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡಿದೆ. ಸೊ ಆ ಟೈಮಲ್ಲಿ ಕೊರೋನಾ ಬಂದ ಕಾರಣ ನನಗೆ ಒಂದು ಹೊರಗಡೆ ಹೋಗೋ ಪ್ರೊಸೆಸ್ ನನಗೆ ಸ್ವಲ್ಪ ಲೇಟ್ ಆಗಿತ್ತು. ಬಟ್ ಸ್ಟಿಲ್ ಅದಾದ ನಂತರ ನನಗೆ ಇಮಿಡಿಯೇಟ್ ಆಗಿ ದುಬೈಯಲ್ಲಿ ಒಂದು ಆಫರ್ ಸಿಕ್ಕಿತ್ತು ನರ್ಸಾಗಿ ವರ್ಕ್ ಮಾಡಲು. ಸೊ ಅಲ್ಲಿರುವ ಎಲ್ಲ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿ ದುಬೈಲಿ ಹೋಗಿ, ದುಬೈಲಿ ನಾನು ಒಂದು 2.5 ವರ್ಷ ನಾನು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಒಳ್ಳೆಯ ಅನುಭವ ನನಗೆ ಸಿಕ್ಕಿತ್ತು. ಬಟ್ ನನಗೆ ಅಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ನನ್ನ ಕೆರಿಯರ್ ಗ್ರೋತ್ ಹಾಗೂ ಮತ್ತಷ್ಟು ಆಪರ್ಚುನಿಟಿ ನನಗೆ ತೊಗೊಳಕ್ಕೆ ತುಂಬ ಆಸೆ ಆಗಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ, ಯುರೋಪ್ ಕಂಟ್ರಿಗಳಿಗೆ ತುಂಬ ಆಕರ್ಷಿತನಾಗಿದೆ. ಸೊ ಯುರೋಪ್ ಕಂಟ್ರಿಲಿ ಫಸ್ಟ್ ಅಂದರೆ ನನಗೆ ಈಸಿಯಾಗಿ ಹೋಗ್ಬೇಕಂದ್ರೆ ಒಂದು UK ಅಥವಾ ಐರ್ಲ್ಯಾಂಡ್, ಈ 2 ಸ್ಥಳಗಳಿಗೆ ನಾವು ಆದಷ್ಟು ಬೇಗ ಹಾಗೂ ಈಸಿ ಆಗಿ ನಾವು ಟ್ರಾವೆಲ್ ಮಾಡ್ಬೋದು. ಅಂದರೆ ಅಲ್ಲಿರುವ ಎಲ್ಲ ರಿಕ್ವೈರ್ಮೆಂಟ್ ನಾವು ಫಿನಿಷ್ ಮಾಡಿದರೆ, ಸೊ ಪ್ರೊಸೆಸಿಂಗ್ ಬಂದುಬಿಟ್ಟು ನಮಗೆ ಒಂದು 2-3 ತಿಂಗಳು ಅಥವಾ 6 ಮಂತಲ್ಲಿ ನಾವು ಯುರೋಪ್ ಕಂಟ್ರಿ ಆಗ ಐರ್ಲ್ಯಾಂಡ್ ಹಾಗೂ UKಗೆ ಫ್ಲೈ ಆಗ್ಬೋದು. ನನಗೆ 2 ದೇಶಗಳಿಂದ ಆಫರ್ ಬಂದಿತ್ತು. ಬಟ್ ನನಗೆ ನಿಯರ್ಲಿ 8 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಸೊ ನಾನು ಐರ್ಲ್ಯಾಂಡನ್ನು ಚೂಸ್ ಮಾಡಿದೆ. ನಾನು ಐರ್ಲ್ಯಾಂಡ್ ಯಾಕೆ ಚೂಸ್ ಮಾಡಿದೆ ಅಂತ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಹೆಚ್ಚಿನಾಗಿ ನಾನು ಶೇರ್ ಮಾಡ್ತೇನೆ. ಸೊ ಈ ಚಾನಲ್ ಯಾಕೆ ನೀವು ಫಾಲೋ ಮಾಡಬೇಕಂದ್ರೆ, ಈ ಚಾನಲ್ಲೇ ನಿಮಗೆ ಬೇಕಾದ ಎಲ್ಲ ಜೀವನ ಶೈಲಿ ಹೊರದೇಶದಲ್ಲಿ ಹಾಗೂ ನರ್ಸಿಂಗ್ ಪ್ರಿಪ್ರೇಷನ್, ನರ್ಸಿಂಗಿಂದ ಏನೆಲ್ಲ ಎಷ್ಟೆಲ್ಲ ಆಪರ್ಚುನಿಟಿ ಇದೆ, ಮತ್ತು ಇಲ್ಲಿ ವೇತನಗಳು, ಸೌಲಭ್ಯಗಳು ಏನೆಲ್ಲ ಇದೆ, ಈ ಚಾನಲ್ ಮೂಲಕ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ತುಂಬ ಇಷ್ಟಪಡುತ್ತೇನೆ. ಅದರಂತೆ ಈ ಚಾನಲ್ನಲ್ಲಿ ಇನ್ನೂ ನೀವು ಇಲ್ಲಿಯ ಜೀವನ ಶೈಲಿ ಮತ್ತು ಈ ಐರ್ಲ್ಯಾಂಡಲ್ಲಿ ನನಗೆ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ಶೇರ್ ಮಾಡೋಕ್ಕೆ. ಅದರಂತೆ ತುಂಬ ಮಾಹಿತಿಗಳನ್ನು ನಾನು ಶೇರ್ ಮಾಡಬಹುದು. ಸೊ ಖಂಡಿತವಾಗಿ ನಿಮಗೆ ನನ್ನ ಈ ವಿಡಿಯೋ ನಿಮಗೆ ಮತ್ತಷ್ಟು ಇನ್ಫಾರ್ಮೇಟಿವ್ ಆಗಿ ಸಿಗ್ಬೋದು ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಮತ್ತು ಈ ಸಂಪೂರ್ಣ ವಿಡಿಯೋ ಕನ್ನಡದಲ್ಲಿ ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಕರ್ನಾಟಕ ಜನರು ತುಂಬ ಈ ವಿಷಯಗಳ ಬಗ್ಗೆ ಸರ್ಚ್ ಮಾಡ್ತಾರೆ, ಅಂದರೆ ಈ ವಿಷಯಗಳ ಬಗ್ಗೆ ಅವರಿಗೆ ಗೊತ್ತಿರಲ್ಲ. ಸೊ ಇದರಿಂದ ಮೂಲಕ ನಾನು ನಿಖರವಾದ ನನಗೇನು ಗೊತ್ತಿದೆ, ನನ್ನ ಮಾಹಿತಿ, ಅಂದರೆ ನಾನು ಬರುವ ಹಾದಿ ಅಷ್ಟೇನು ಈಸಿಯಾಗಿರಲಿಲ್ಲ. ಬಟ್ ಇಲ್ಲಿ ಬರೋಲಿಕ್ಕೆ ಏನೆಲ್ಲ ಚಾಲೆಂಜಸ್ ನಾನು ಎದುರಿಸಿದೆ, ಏನೆಲ್ಲ ಪ್ರೊಸೆಸ್ ಹಾಗೂ ಏನೆಲ್ಲ ಪ್ರೊಸೀಜರ್ ನಾನು ಮಾಡಿದೆ. ಸೊ ನನಗೆ ಯಾವುದೇ ಖರ್ಚಿಲ್ಲ, ಅಂದರೆ ನನಗೆ ಇಲ್ಲಿಂದ ಫ್ರೀಯಾಗಿ, ಇಲ್ಲಿಂದ ಗೌರ್ಮೆಂಟಿಂದ ನನಗೆ ಫ್ರೀಯಾಗಿ ಆಫರ್ ಸಿಕ್ಕು ನನಗೆ ಅತಿಯಾದ ಖರ್ಚು ಹಣ ಎಂದು ಎಕ್ಸ್ಪ್ಲೇನ್ ಮಾಡಿದೆ. ನಾನು ಹೇಗೆ ಈ ದೇಶಕ್ಕೆ ಬಂದೆ ಅಂತ ನಾನು ಹೇಳೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು. ಅದರಂತೆ ಈ ಚಾನಲ್ನ ನೋಡಿದ ಎಲ್ಲ ಫ್ರೆಂಡ್ಸ್ಗಳು ನನಗೆ ಸಪೋರ್ಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಅಕ್ಕ ಹಾಗೂ ನಿಮ್ಮ ತಂಗಿ ಅಥವಾ ನಿಮ್ಮ ಅಣ್ಣ ಯಾರಾದರೂ ಈ ನರ್ಸಿಂಗ್ ಫೀಲ್ಡಲ್ಲಿದ್ದರೆ, ಅವ್ರಿಗೆ ಹೊರಗಡೆ ಬರಬೇಕಂತ ಆಸೆ ಇದ್ದರೆ, ಸೊ ಈ ಚಾನಲ್ ಮೂಲಕ ನಾನು ಆದಷ್ಟು ಮಾಹಿತಿಯನ್ನು ಕೊಟ್ಟು ನಿಮ್ಮ ಕನಸನ್ನು ನನಸಾಗಲು ನನ್ನಿಂದ ಆದ ಸಹಾಯ ನಾನು ಮಾಡಲಿಕ್ಕೆ ಖುಷಿ ಪಡ್ತೇನೆ. ಅದರಂತೆ ನಾನು ಈ ಚಾನಲ್ ಇನ್ಸ್ಟಾದಲ್ಲಿ ಸಹ ನಾನು ಕೆಲವು ಅಪ್ಡೇಟನ್ನು ಕೊಡ್ತಾ ಇರ್ತೇನೆ. ನನ್ನ ಇನ್ಸ್ಟಾ ID ಬಂದುಬಿಟ್ಟು raviram18 ಅಂತ ಇದೆ. ಸೊ ಆ ಚಾನಲ್ ನೀವು ಫಾಲೋ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಾಗಿ ಅಪ್ಡೇಟ್ಸ್ ಸಿಗ್ತದೆ. ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಆದ ಲೈಫ್ ಬಿಯಾಂಡ್ ಸ್ಕ್ರಬ್ಸ್ ಅಂತೇಳಿ ನಾನು ಹೊಸದಾಗಿ ಆರಂಭಿಸಿದ್ದೇನೆ. ಈ ಚಾನಲ್ ನೀವು ಫಾಲೋ ಮಾಡಿದರೆ ಅತಿ ಹೆಚ್ಚಾಗಿ
ನಾನು ಮುಂದಿನ ದಿನಗಳಲ್ಲಿ ವೀಡಿಯೋಸ್ ಮಾಡ್ಬೋದು. ಹಾಗೂ ನಿಮ್ಮ ಕ್ವಶನ್ಸ್ ಅಥವಾ ನಿಮ್ಮ ಕಮೆಂಟ್ ಅಥವಾ ನಿಮ್ಮ ಡೌಟ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕೆ ನಾನು ಬೇಕಾದ ನೆಕ್ಸ್ಟ್ ಟೈಮಲ್ಲಿ ನಾನು ಸಂಪೂರ್ಣ ಮಾಹಿತಿಯೊಂದಿಗೆ ಬರ್ತೇನೆ. ಇದನ್ನು ಇಂಟ್ರಡಕ್ಷನ್ ವೀಡಿಯೋ ಆಗಿದ್ದರಿಂದ ನಾನು ಆದಷ್ಟು ಜಸ್ಟ್ ಇಂಟ್ರಡಕ್ಷನ್ ಕೊಡಲಿಕ್ಕೆ ಅಷ್ಟೇ ವೀಡಿಯೋ ಮಾಡಿದ್ದೀನಿ. ಸೊ ಮುಂದಿನ ದಿನದಲ್ಲಿ ನಾನು ಏನೆಲ್ಲ ಸ್ಟೆಪ್ ತೊಗೊಳ್ಬೇಕು, ಯಾವುದೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟೇಷನ್ ಮಾಡಬೇಕು, ಹಾಗೆ ಯಾವ ರೀತಿ ವೀಸಾ ಅಪ್ಲೈ ಮಾಡಬೇಕು, ಯಾವ ರೀತಿ ವೇಕೆನ್ಸಿ ನರ್ಸಿಂಗ್ ವೇಕೆನ್ಸಿ ಅಥವಾ ಯಾವುದೇ ಹೆಲ್ತ್ ಕೇರ್ ಪ್ರೊಫೆಷನ್ಸ್ ಹಾಗೂ ಔಟ್ ಆಫ್ ದಿ ನರ್ಸಿಂಗ್ ಪ್ರೊಫೆಷನ್ಸ್ ಇಲ್ಲಿ ಬೇರೆ ಕೆಲಸಗಳು ಸಹ ಇರ್ತವೆ, ಅದನ್ನು ಹೇಗೆ ಯಾವ ರೀತಿಯೆಲ್ಲ ಆಪ್ಷನ್ಸ್ಗಳಿದೆ ಅಂತ ನಾನು ಈ ಚಾನಲ್ ಮೂಲಕ ಶೇರಲು ಇಷ್ಟಪಡ್ತೇನೆ. ಹಾಗೂ ನಾನು ಮಾತಾಡೋ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಹಾಗೂ ಫಾಲೋ ಮಾಡಿ.